ಇವತ್ತು ರಾಜ್ಯದಲ್ಲಿದೆ. ಒಂದು ರಾಜ್ಯ ಸರ್ಕಾರದ ಜವಾಬ್ದಾರಿ, ಯಾರು ಅನಾಥ ಮಕ್ಕಳಿದ್ದಾರೆ, ತಂದೆ ತಾಯಿಯನ್ನು ಕಳ್ಕೊಂಡಿದ್ದಾರೆ, ಕೋವಿಡ್ ಸಂದರ್ಭದಲ್ಲಿ ಇಡೀ ಕುಟುಂಬವನ್ನು ಕಳ್ಕೊಂಡಿದ್ದಾರೆ, ಮತ್ತು ಕೆಲವರು ಕಾರಣಾಂತರದಿಂದ ಜೈಲು, ತಂದೆ ತಾಯಿ ಇಬ್ಬರೂ ಕೂಡ ಜೈಲಲ್ಲಿ ಇದ್ದಾರೆ. ಆ ಥರದ 18 ವರ್ಷದ ಒಳಗಡೆ ಇರುವಂಥ ಮಕ್ಕಳು, ಕೆಲವು ಮಕ್ಕಳನ್ನೆಲ್ಲ ಬೀದಿಯಲ್ಲಿ ಬಿಟ್ಟು ಹೋಗಿರ್ತಾರೆ. ಈ ಥರದ ಮಕ್ಕಳನ್ನು ಸಲವು ಮಾಡೋದಕ್ಕೋಸ್ಕರನೇ, ಮತ್ತು ಅದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರನೂ ಅನುದಾನವನ್ನು ಕೊಡ್ತೈತೆ, ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ. ಆ ರೀತಿಯಾದಂಥ 26,334 ಅನಾಥ ಮಕ್ಕಳು ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ಇವರಿಗೆ ಪ್ರತಿ ತಿಂಗಳೂ ಕೂಡ ಅವರ ಪಾಲನೆ ಪೋಷಣೆ ಮಾಡೋಕ್ಕೆ ಸರ್ಕಾರದ ವತಿಯಿಂದ 4,000 ರೂಪಾಯಿ ಅನುದಾನ ಕೊಡಬೇಕು. ಪ್ರತಿ ತಿಂಗಳು 4,000 ರೂಪಾಯಿ. ಆ 4,000 ರೂಪಾಯಿನಲ್ಲೇ ಅವರು ಅದನ್ನು ದಿನಕ್ಕೆ ಡಿವೈಡ್ ಮಾಡಿಕೊಂಡು ದಿನ ಅನ್ನವನ್ನು ತಿಂತಾರೆ. ದಿನ ಅವ್ರಿಗೇನೋ ಒಂದು 10 ರೂಪಾಯೋ 15 ರೂಪಾಯೋ ಬರ್ಬೋದು, 10 ರೂಪಾಯಿನೋ ಬರ್ಬೋದು, 10 ರೂಪಾಯೋ 15 ರೂಪಾಯೋ ಬರ್ಬೋದು. ಆ 10 ರೂಪಾಯಲ್ಲಿ ಇವ್ರಿಗೆ ಮೋಜು ಮಸ್ತಿ ಮಾಡೋಕ್ಕೆ ಫಾರಿನ್ ಟೂರು, ಫ್ಲೈಟು, ಅದು ಆ ಬೆಳೆಗಳನ್ನು ನೋಡೋಕ್ಕೆ. ಆಸ್ಟ್ರೇಲಿಯಾದಲ್ಲ, ಅದು ಯಾವ ಬೆಳೆ ಬೆಳೀತಾರೋ ಗೊತ್ತಿಲ್ಲ, ಅಲ್ಲಿ ಯಾವಾಗೂ ಐಸ್ ತುಂಬ್ಕೊಂಡಿರ್ತದೆ. ನ್ಯೂಜಿಲೆಂಡಲ್ಲಿ ಅನ್ನ ಜಾಸ್ತಿಯಾಗಿ ಫಾರಿನ್ ಟೂರ್ ಮಾಡ್ತಾವ್ರೆ ಅವರೆಲ್ಲ. ಇಲ್ಲ ಅನ್ನ ಇಲ್ಲದೆ ಬಡ ಮಕ್ಕಳು 23,334 ಬಡ ಮಕ್ಕಳಿಗೆ ಕಳೆದ 7 ತಿಂಗಳಿಂದ ಸುಮಾರು 75 ಕೋಟಿ ರೂಪಾಯಿ ಹಣ, 75 ಕೋಟಿ ರೂಪಾಯಿ ಹಣವನ್ನು 7 ತಿಂಗಳಿಂದ ಕೊಟ್ಟಿಲ್ಲ. ಪ್ರತಿದಿನ ಅವರು 10-15 ರೂಪಾಯಿದಲ್ಲಿ ಊಟ ಮಾಡಬೇಕು, 7 ತಿಂಗಳಿಂದ ಹಣ ಕೊಟ್ಟಿಲ್ಲ ಅವರು. ನಾಚಿಕೆ ಆಗಬೇಕಲ್ಲ ಸರ್ಕಾರಕ್ಕೆ. ನಾವು ಬಡವರ ಪರ ಅಂತಾರಲ್ಲ, ಈ ಅನಾಥ ಮಕ್ಕಳಿಗೆ ಇಟ್ಟಂಥ ಹಣ ಎಲ್ಲೋಯ್ತು, ಯಾರ ಜೋಬಿಗೋಯ್ತು, ಯಾಕೆ ಹಣ ಬಿಡುಗಡೆ ಮಾಡಿಲ್ಲ? ನಾವು ಕರ್ನಾಟಕದಲ್ಲಿ ಒಬ್ಬ ಮಕ್ಕಳನ್ನು ಹಸುವಿನಿಂದ ಸಾಯಬಾರ್ದು ಅಂತೇಳಿ ಎಲ್ಲ ಸರ್ಕಾರಗಳು ಪ್ರತಿಜ್ಞೆ ಮಾಡಿದೆ. ಈ ಸರ್ಕಾರ ಈ ಬಡ ಮಕ್ಕಳಿಗೆ 7 ತಿಂಗಳಿಂದ ಅನ್ನ ಕೊಡದೆ ಅವರ ಉಪವಾಸದಿಂದ ಸಾಯುವಂಥ ಪರಿಸ್ಥಿತಿಗೆ ಈ ಸರ್ಕಾರ ತಂದಿದೆ. 7 ತಿಂಗಳಿಂದ ಸಂಬಳ ಕೊಟ್ಟಿಲ್ಲಲ್ಲ ಅವ್ರಿಗೆ, ಅನುದಾನ, ಮಾಸಾಶನ. ಯಾರು ಕಾರಣ ಇದಕ್ಕೆ? ಆ ಮಂತ್ರಿಗೆ ರಾಜೀನಾಮೆ ಕೊಡು ಅಂತ ಕೇಳ್ತೀರಾ ನೀವು, ಮುಖ್ಯಮಂತ್ರಿಗಳು? ಯಾಕೆ ಕೊಟ್ಟಿಲ್ಲ? ಅಲ್ಲಿ ನೋಡಿದ್ರೆ ಗೃಹಲಕ್ಷ್ಮಿ ಹಣ 5,000 ಕೋಟಿ ರೂಪಾಯಿ ನಾಮ ಹಾಕ್ಬಿಟ್ಟಿದ್ದೀರಾ ಫೆಬ್ರವರಿ ಮಾರ್ಚ್ ತಿಂಗಳದ್ದು. ಅನ್ನಭಾಗ್ಯ ಅದು 750 ಕೋಟಿ ರೂಪಾಯಿ ಅನ್ನಭಾಗ್ಯದು 1 ತಿಂಗಳು ನಾಮ ಹಾಕ್ಬಿಟ್ಟಿದ್ದೀರಾ. ಅಂದರೆ ಸರ್ಕಾರ ಪಾಪರ್ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಇಲ್ಲ. ಬೀದಿ ಬಿಕಾರಿಗಳ ಹಣವನ್ನ ನುಂಗಿದಂಥ ಸರ್ಕಾರ ಇದು. ಬೀದಿ ಬಿಕಾರಿಗಳು, ಪಾಪ ಅನಾಥ ಮಕ್ಕಳು, ಆ ಬೀದಿ ಬಿಕಾರಿಗಳ ಹಣವನ್ನ ನುಂಗಿರೋ ಅಂಥ ಸರ್ಕಾರ ಇದು. ಬಡ್ಜೆಟ್ ಮಾಡ್ತಾರಂತೆ, ಏನೋ ಜನಪರ ಬಡ್ಜೆಟ್. ಇಲ್ಲಿ ಕೊಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಬಡ್ಜೆಟ್ ಒಂದು ಕೇಳು ನಿಮಗೆ. ಕಳೆದ ಬಾರಿ ಬಡ್ಜೆಟಲ್ಲಿ ಯೋಚನೆ ಮಾಡಿರೋ ಯೋಜನೆಗಳನ್ನೇ ಜಾರಿಗೆ ತಂದಿಲ್ಲ. ಇವೆಲ್ಲ ಬಡ್ಜೆಟಲ್ಲಿ ಇರೋವಂಥ ಹಣ ಇದು, ಯಾಕೆ ಕೊಟ್ಟಿಲ್ಲ? ಇವೆಲ್ಲನೂ ಕೂಡ ಹಿಂದುಳಿದ ಜಿಲ್ಲೆಯಲ್ಲೇ ಅತಿ ಇರುವಂಥದ್ದು. ಬಳ್ಳಾರಿ ಇರ್ಬೋದು, ಚಿತ್ರದುರ್ಗ, ಧಾರವಾಡ, ಕೊಪ್ಪಳ, ಮೈಸೂರು, ಇಲ್ಲೇ ಜಾಸ್ತಿ ಮಕ್ಕಳಿರೋವಂಥದ್ದು. ಕೊಪ್ಪಳದಲ್ಲೇ 2,220 ಇದ್ದಾರೆ, ಬರೀ ಕೊಪ್ಪಳ ಒಂದರಲ್ಲೇ 2,000 ಇದೆ.
ಬಳ್ಳಾರಿಯಲ್ಲಿ 1059 ಜನ ಇದ್ದಾರೆ. ಧಾರವಾಡದಲ್ಲಿ 2653 ಹೈಯೆಸ್ಟ್. ಅಂದರೆ ಹಿಂದುಳಿದ ಜಿಲ್ಲೆಯಲ್ಲಿ ಇರ್ತಕ್ಕಂಥವರ ಸಂಖ್ಯೆ ಜಾಸ್ತಿ ಅನಾಥ ಮಕ್ಕಳು. ಇವತ್ತು ಹಣವನ್ನು ಬಿಡುಗಡೆ ಮಾಡದೆ ಮೋಸ ಮಾಡಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ನನಗನ್ಸ್ತೈತೆ ಈ ಸರ್ಕಾರ ಪಾಪರ್ ಆಗಿರೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಏನೂ ಇಲ್ಲ ಅಂತ ನನಗನ್ಸ್ತೈತೆ. ಅದಾದ ಮೇಲೆ ಇವತ್ತು ನಾಳೆ ಮೋಸ್ಟ್ಲಿ KSRTC ಸಾರಿಗೆ ನಿಗಮಗಳು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಾಳೆ 4 ನಿಗಮಗಳು ಸಾರಿಗೆ, ಒಟ್ಟು ಸಾರಿಗೆ ಇಲಾಖೆ ಅವ್ರಿಗೂ ಕಳೆದ ಅರಿಯರ್ಸ್ ಕೊಡಬೇಕು. 38 ತಿಂಗಳದು 38 ತಿಂಗಳದ ಅರಿಯರ್ಸ್ ಕೊಡಬೇಕು, ಕೊಟ್ಟಿಲ್ಲ. ಅದಕ್ಕೆ ಅವರು ನಾಳೆ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತು ಬಂದು ಸಾರಿಗೆ ವ್ಯವಸ್ಥೆಯನ್ನು ಬಂದ್ ಮಾಡುವಂಥದ್ದಕ್ಕೂ ಕೂಡ ಕರೆ ಕೊಡ್ತಾ ಇದ್ದಾರೆ. ಅಂದರೆ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಇದು. ಮಾತ್ರ ನಮ್ಮ ಸರ್ಕಾರ ಅಂತಾರೆ. ನಾನು 2009ರಿಂದ 2013ವರೆಗೂ ನಾನು ಸಾರಿಗೆ ಮಂತ್ರಿ ಆಗಿದ್ದೆ. ಬಿಡುಗಡೆ ಮಾಡಲಿ. ನಾ ಇದ್ದಾಗ ಲಾಸ್ ಆಗಿತ್ತು, ಪ್ರಾಫಿಟ್ ಇತ್ತು, ಬಿಡುಗಡೆ ಮಾಡಲಿ. ಇವತ್ತು ಯಾಕೆ ಈ ಸಾರಿಗೆ ಇಲಾಖೆ ದುಸ್ಥಿತಿ ಬಂದಿದೆ? ಟೈರ್ಗಳು ಇಲ್ಲ, ಕೆಲವು ಬಸ್ಗಳಿಗೆ ಟೈರ್ ಇಲ್ಲ. JCBಯಲ್ಲೆಲ್ಲ ಮಕ್ಕಳು ಹೋಗ್ತಾ ಇದ್ದಾರೆ. ಪ್ರವಾಸ ಟೂರ್ ಹೋಗ್ಬೇಕಾದ್ರೆ ಟಿಪ್ಪರ್ಗಳಲ್ಲಿ ಪ್ರವಾಸ, ಶಾಲಾ ಮಕ್ಕಳು ಪ್ರವಾಸ. ಹಿಂದೆ ಎಲ್ಲ ಶಾಲಾ ಮಕ್ಕಳ ಪ್ರವಾಸ ಬಸ್ಗಳಲ್ಲಿ ಹೋಗ್ತಾ ಇದ್ರು. ಸರ್ಕಾರಿ ಬಸ್ಗಳು ಅದಕ್ಕೋಸ್ಕರ ಕನ್ಸೆಷನ್ ಇತ್ತು. ಈಗ ಟಿಪ್ಪರ್ಗಳಲ್ಲೂ ಹೋಗುವಂಥ ಪರಿಸ್ಥಿತಿ. ಯಾಕೆ ಈ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಬಂದಿದೆ? ಹಣ ಇಲ್ಲ ಅಂತಂದರೆ ಒಂದು ಶ್ವೇತಪತ್ರ, ನಾವು ಪಾಪರ್ ಅಂತ, ಸಿದ್ದರಾಮಯ್ಯ ಪಾಪರ್ ಮುಖ್ಯಮಂತ್ರಿ ಅಂತ, ಹಣ ಒಡಿಸ್ಬಿಡಿ, ಪಾಪರ್ ಮುಖ್ಯಮಂತ್ರಿ ನಾನು, 17 ಬಡ್ಜೆಟ್ ಮಂಡನೆ ಮಾಡಿದ್ದೀನಿ, ನಾನು ಪಾಪರ್ ಆಗಿದ್ದೀನಿ ಅಂತ ಡಿಕ್ಲೇರನ ಮಾಡಲಿ. ಅದು ಬಿಟ್ಟು ಇವತ್ತು ಸಾರಿಗೆ ಇಲಾಖೆಯಲ್ಲಿ ಇಷ್ಟೊಂದು ಸ್ಟ್ರೈಕ್ ಆಗ್ತಾ ಇದೆ. ಮತ್ತು ಅದಕ್ಕೆ ಆಗಲೇ ನೋಟಿಸು ಸರ್ವ್ ಮಾಡಿದ್ದೀರಾ. ಯಾರ್ಯಾರು ಸ್ಟ್ರೈಕ್ ಹೋಗ್ತಾರೋ ಅವ್ರಿಗೆಲ್ಲ ಕೆಲಸದಿಂದ ವಜಾ ಮಾಡ್ತೀರಿ ಅಂತೇಳಿ ಎಸ್ಮಾ ಬೇರೆ ಜಾರಿಗೆ ಮಾಡಿದ್ದೀರಾ. ನಿಮ್ಮ ಎಸ್ಮಾಗೂ ಕೇರ್ ಮಾಡಲ್ಲ, ಯಾವುದೂ ಕೇರ್ ಮಾಡದೆ ನಾಳೆ ಅವಾಗೆ ಅವ್ರು ಸ್ಟ್ರೈಕಲ್ಲಿ ಭಾಗಿಯಾಗ್ತಾ ಇದ್ದಾರೆ ಎಲ್ಲರೂ. ಅಂದರೆ ಸರ್ಕಾರದ ಆದೇಶಕ್ಕೆ ಕಿಮ್ಮತ್ತು ಬೆಲೆ ಕೊಡದೇ ಇರೋವಂಥದ್ದನ್ನು ನೋಡ್ತಾ ಇದ್ದೀರಿ. ಇನ್ನು ಕಸದ ರಾಶಿ ಬೆಂಗಳೂರಲ್ಲಿ ಅವಾಗೆ ಕಳೆದ 3 ದಿನದಿಂದ ಕಸನೇ ತೆಗಿತಾ ಇಲ್ಲ. ನೀವು ನಮ್ಮ ರಿಂಗ್ ರೋಡ್ಗೆ ಹೋಗ್ಬಿಟ್ರೆ ರಿಂಗ್ ರೋಡ್ ಪೂರ್ತಿ ಕಸದ ರಾಶಿಯಿಂದ ತುಂಬೋಗ್ಬಿಟ್ಟಿದೆ. ಲಾರಿಗಳಲ್ಲಿ ತುಂಬಿರೋದು ತಗೊಂಡೋಗಿ ಡಂಪ್ ಮಾಡಬೇಕಾಗಿತ್ತು. ಲಾರಿಗಳಲ್ಲಿ ತುಂಬಿರೋದು ಲಾರಿಗಳಲ್ಲೇ ಹಾಗೇ ಇದೆ. ಎಲ್ಲ ಲಾರಿಗಳು ಆಟೋದಲ್ಲಿ ಫುಲ್ ತುಂಬಿಟ್ಟಿದ್ದಾರೆ. ಸರ್ಕಾರನೇ ಹೇಳಿದೆ, ಏನೇನಿದೆಯೋ ಎಲ್ಲ ಲಾರಿಗಳು ತುಂಬ್ಕೊಂಬಿಡಿ. ಅಂದರೆ ಕಸ ಎತ್ತಕ್ಕೂ, ಬೆಂಗಳೂರಿನ ಕಸ ಗಾರ್ಬೇಜ್ ತೆಗಿಯೋಕ್ಕೂ ಯೋಗ್ಯತೆ ಇಲ್ಲ. ನನಗನ್ಸುತ್ತೆ ಅವ್ರಿಗೂ ಸಂಬಳ ಕೊಟ್ಟಿಲ್ಲ ಅನ್ನೋ, ನ್ಯಾಯವಾಗಿ ಅನುದಾನ ಬಿಡುಗಡೆ ಮಾಡಿಲ್ಲ. ಇನ್ನೆರಡು ದಿನ ಹೋದರೆ ಇಡೀ ಬೆಂಗಳೂರು ಗಬ್ಬೆದ್ದು ಹೋಗ್ತೈತೆ. ಗಾರ್ಬೇಜ್ ಸಿಟಿ. ಕಾಂಗ್ರೆಸ್ ಸರ್ಕಾರ ಗಾರ್ಬೇಜ್ ಸಿಟಿ ಮಾಡಿರೋವಂಥದ್ದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಸಾಧ್ಯನೇ ಇಲ್ಲ. ಅಂದರೆ ಎಲ್ಲ ರಂಗಗಳಲ್ಲೂ ಇವತ್ತು ಫೇಲ್ಯೂರ್ ಆಗಿದೆ. ಹಣಕಾಸಿನ ಕೊರತೆಯಿಂದ ಫೇಲ್ ಆಗಿದೆ. ಅದರಿಂದ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಕೂಡಲೇ ಹಣ ಬಿಡುಗಡೆ ಮಾಡಿ ಕಸ ತೆಗೆಯುವಂಥದ್ದಕ್ಕೆ ವ್ಯವಸ್ಥೆ ಮಾಡಿ, ಕೂಡಲೇ ಹಣ ಬಿಡುಗಡೆ ಮಾಡಿ ಸಾರಿಗೆ ಇಲಾಖೆ ನಡೆಯೋಕ್ಕೆ ಅವಕಾಶ ಮಾಡಿಕೊಡಿ, ಕೂಡಲೇ ಹಣ ಬಿಡುಗಡೆ ಮಾಡಿ ಅನಾಥ ಮಕ್ಕಳ ಜೀವವನ್ನು ಉಳಿಸಿ. ಇಲ್ಲ ಅಂದರೆ ಜನರ ಶಾಪ ನಿಮಗೆ ತಟ್ಟುತ್ತೆ.
ಯಾರಾದರೂ ಒಬ್ಬ ಮಕ್ಕಳು ಏನಾದರೂ ಹೆಚ್ಚು ಕಮ್ಮಿ ಆದ ತೀರೋದ್ರೆ ನಿಮಗೆ ಆ ಶಾಪ ತಟ್ಟುತ್ತೆ. ಈ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ ಇವತ್ತು. ಇನ್ನು ಗುತ್ತಿಗೆದಾರರು ಕೂಡ ಆಗಲೇ ಶುರುವಾಗಿದೆ. ಅವರು ಡೇಟ್ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಇಡೀ ಕಾಮಗಾರಿಯ ಸ್ಟಾಪ್ ಮಾಡೋಕ್ಕೆ. ಇಡೀ ರಾಜ್ಯಾದ್ಯಂತ ಕಾಮಗಾರಿಗಳನ್ನು ಸ್ಟಾಪ್ ಮಾಡೋಕ್ಕೆ ಗುತ್ತಿಗೆದಾರರ ಸಂಘನೂ ಕೂಡ ಆಗಲೇ ತಯಾರಾಗಿದೆ. ಇನ್ನು ಅಬ್ಕಾರಿ ಅಂತೂ ಕೇಳೋದಿಲ್ಲ. ಅಬ್ಕಾರಿಯಲ್ಲಿ ಲೂಟಿ 80% ಅಂತ ಹೇಳ್ತಾ ಇದ್ದಾರೆ ಲೂಟಿ. ಅಬ್ಕಾರಿ ಇಲಾಖೆ ದೊಡ್ಡ ಹಗರಣ, ಅದು ಹೆಗ್ಗಣಗಳು ತುಂಬಿರುವಂಥ ಒಂದು ಇಲಾಖೆ ಅಬ್ಕಾರಿ ಇಲಾಖೆ. ಅಂದರೆ ಇಡೀ ರಾಜ್ಯದಲ್ಲಿ ಏನು ವಾತಾವರಣ ಇದೆ, ಹಣ ಬಿಡುಗಡೆ ಮಾಡದೆ ಎಲ್ಲ ಕಡೆ ಬಂದ್ ಅಂತ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತೈತೆ. ಇದಕ್ಕೆ ನೇರವಾಗಿ ಈ ಸರ್ಕಾರದ ದುರಾಡಳಿತ, ಅಧಿಕಾರದ ಕಿತ್ತಾಟ, ಚೇರ್ಗಳ ಒಡೆದಾಟ, ಇದರ ಮಧ್ಯೆ ಇವತ್ತು ಕಾಳಗ ನಡೀತಾ ಇರುವಂಥದ್ದು. ನಾನು ಇಷ್ಟು ದಿನನೂ ಕೂಡ CM ಮತ್ತು DCM ಮಧ್ಯೆ ಕಚಾಟ ನೋಡ್ತಾ ಇದ್ದೆ. ನಾನು CM ಮತ್ತು DCMಗಳ ಮಧ್ಯೆ ಕಚ್ಚಾಟ ಬರ್ತಾ ಇತ್ತು ದಿನನಿತ್ಯ ಪತ್ರಿಕೆಯಲ್ಲಿ. ನೆನ್ನೆಯಿಂದ ನೋಡ್ತಾ ಇದ್ದರೆ ಕುರ್ಚಿಗೆ ನಾಯಿಗಳು ಕಿತ್ತಾಡೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಂದರೆ ನಾಯಿಗಳಿಗೂ 3ನೇ ಮಾಡಿಯ ಯೋಗ ಅಂತ ಮಹದೇವಪ್ಪನವ್ರು ಹೇಳಿರೋದು, ನಾನಲ್ಲ. ಮಹದೇವಪ್ಪನವ್ರು ಹೇಳಿದ್ದಾರೆ. ಬೀದಿ ನಾಯಿಗಳು, ಬಾಲನೇ ನಾಯಿ ನಾಡಿಸ್ತಾ ಇದೆ. ಸುಪ್ರೀಂ ಕೋರ್ಟ್ ಹೇಳಿದೆ ಈ ನಾಯಿಗಳನ್ನೆಲ್ಲ ಒಳಕ್ಕಾಕು ಅಂತೇಳಿ. ಅದಕ್ಕೆ DK ಸುರೇಶ್ ಅವರು ಹೇಳಿದ್ದಾರೆ, ನಾವೆಲ್ಲ ನಿಯತ್ತಿನ ನಾಯಿಗಳು, ನಾವು ಬೀದಿ ನಾಯಿಗಳಲ್ಲ. ಅವರೇ ಹೇಳಿಕೆ DK ಸುರೇಶ್ ಅವರು, ನಾವು ನಿಯತ್ತಿನ ನಾಯಿಗಳು. ಅಂದರೆ ಬೀದಿ ನಾಯಿಗಳು ಯಾರು ಈಗ ಕಾಂಗ್ರೆಸ್ಸಲ್ಲಿ? ಹಂಗಾರೆ ಹೇಳ್ಬೇಕಲ್ಲ. ಈಗ ನಂದಲ್ಲ ಇದು ಯಾವುದೂ, ಎಲ್ಲ ಮಹದೇವಪ್ಪಂದೆ. ನಾನು ಏನು ಹೇಳಿದ್ರು ಮಹದೇವಪ್ಪ ಜಾಯಿನ್ ಮಾಡ್ಕೊಂಬಿಡಿ ಮಹದೇವಪ್ಪ. ಈಗ DK ಶಿವರು ಹೇಳಿದ್ರೆ ನಾವು ನಿಯತ್ತಿನ ನಾಯಿಗಳು. ಕಾಂಗ್ರೆಸ್ಸಲ್ಲಿ ನಾವು ನಿಯತ್ತಿನ ನಾಯಿಗಳು. ಬೀದಿ ನಾಯಿಗಳು ಯಾರು? ಹಂಗಾರೆ ಮಹದೇವಪ್ಪನವರ ಅಲ್ಲ, ಅವ್ರು ಹೇಳಿರೋ ಪ್ರಕಾರ, ನಂದಲ್ಲ ಇದು. ಅಂದರೆ ಈ ನಾಯಿಗಳ ಕಚ್ಚಾಟ, ಬೀದಿ ನಾಯಿ ಮತ್ತು ನಿಯತ್ತಿನ ನಾಯಿ. ಅಂದರೆ ಇಡೀ ನಾಯಿಗಳ ಸಮುದಾಯನೇ ಸಂತೋಷ ಪಡ್ತಾ ಇದ್ದಾರೆ. ನಮಗೂ ಯೋಗ 3ನೇ ಮಾಡಿಯ ಯೋಗವನ್ನು ಕೊಟ್ಟಿದ್ದಾರೆ ಮಹದೇವಪ್ಪನವರು. ಒಂದು ಕಡೆ ನಮ್ಮ ಸ್ಪೀಕರ್ ಅವರು ನಾಯಿಗಳನ್ನೆಲ್ಲ ಹಿಡಿದು, ವಿಧಾನಸೌಧದಲ್ಲಿರೋ ನಾಯಿಗಳನ್ನೆಲ್ಲ ಹಿಡಿದ್ಬಿಟ್ಟು ಎಲ್ಲಾನ ಒಂದು ಕಡೆ ಅವ್ರಿಗೆ ಗೂಡು ಕಟ್ಟೋಣ ಅಂತ ಮಾಡ್ತಾ ಇದ್ದಾರೆ, ಗೂಡು ಹುಡುಕ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಮಹದೇವಪ್ಪನವರು 3ನೇ ಮಾಡಿಯ ಒಂದು ಸುವರ್ಣ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಅಂದರೆ ಒಂದು ರೀತಿ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಅವರು ಹೇಳೋ ರೀತಿ. ಆಮೇಲೆ MLA ಹೇಳಿದ್ದಾನೆ, ಯಾರೋ ದಾವಣಗೆರೆ MLA, ಶಿವಗಂಗಾ, ಅವ್ರು ಹೇಳಿದ್ದಾರೆ, ನಾವು ನಾಯಿ ಆದರೆ, ಅವ್ರು ಹೇಳಿರೋದು, ನಂದಲ್ಲ ಇದು, ನಂದಲ್ಲ. ಅವರು ಶಿವಗಂಗಾ ಹೇಳ್ಯಾರ, ನಾವು ನಾಯಿ ಆದರೆ ನೀನೇನು ಅಂತ ಕೇಳಿದ್ದಾರೆ. ಇಂಡೈರೆಕ್ಟಾಗಿ ಮಹದೇವಪ್ಪನ ಕೇಳಿದ್ದಾರೆ. ಇದಕ್ಕಾಗಲೇ ರಾಮನಗರದ MLAನೂ ಕಾಂಗ್ರೆಸ್ MLA ಅವರೂ ಹೇಳಿದ್ದಾರೆ, ಈ ರೀತಿ ನಾಯಿನ ನಮಗೆ ಹೋಲಿಸೋವಂಥದ್ದು ಅವರ ಯೋಗ್ಯತೆಗೆ ಸರಿಯಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ಸಿನ ಜಗಳ ಈಗ ಬೀದಿ ನಾಯಿಗಳ ಜಗಳ ಥರ ಆಗಿದೆ ಅಂತ ಮಹದೇವಪ್ಪನವರು ಹೇಳ್ತಾ ಇದ್ದಾರೆ.
ಎಲ್ಲಿಗೆ ಬಂತು ಇವತ್ತು ಈ ಕುರ್ಚಿ ಕಾಳಗ? ಇನ್ನೊಬ್ಬರು ಮಹಾನ್ ಭಾವರು ಹೇಳ್ತಾರೆ, ನಮ್ಮ ಡಿ ಕೆ ಶಿವಕುಮಾರ್ ಅವರು ಫಾರಿನ್ ಟೂರ್ ಹೋದರೆ ನನಗೆ ಗೊತ್ತೇ ಇಲ್ಲ ಅಂತಾರೆ. ಬೇರೆ 138 ಜನನೂ ನನ್ನ ಬೆಂಬಲಿಗರೇ ಅಂದರು. ಇದನ್ನು 100 ಸರಿ ಹೇಳೋರು. 138, ಇವಾಗ ಹೋಗಿರೋರು 20 ತೆಗೆದಾಕ್ಬೇಕಲ್ಲ. ಹಂಗಾರೆ ನಿಮಗೆ 138 ಎಲ್ಲೈತೆ? ಈಗ 118 ಆಗೋತೈತೆ ನಿಮಗೆ. ಅವರೂ ಸಿದ್ದರಾಮಯ್ಯನವರು ಸೇರಿಸಿ ನನ್ನ ಬೆಂಬಲಿಗರೇ ಅಂತ ಹೇಳ್ತಿರಲ್ಲ. ಇವರು ಫಾರಿನ್ ಟೂರ್ಗೆ ಹೋದವರೆಲ್ಲ ಯಾರು ಬೆಂಬಲಿಗರು? ಇವರೆಲ್ಲ ಪಕ್ಕ ಸಿದ್ದರಾಮಯ್ಯನವರ ಬೆಂಬಲಿಗರು. ಈಗ ಹೋಗಿರೋರು ಪೂರ್ತಿ ಪಕ್ಕ ಸಿದ್ದರಾಮಯ್ಯನವರ ಬೆಂಬಲಿಗರು ಇವರು. ಇದು ಫಸ್ಟ್ ಜಲಕ್ಕಷ್ಟೇ. ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಜಲಕ್ ಕೊಟ್ಟವ್ರೆ, ಒಂದು ಸ್ಮಾಲ್ ಪ್ರಿಕ್ ಇಂಜೆಕ್ಷನ್, ಒಂದು ಇಂಜೆಕ್ಷನ್ ಕೊಟ್ಟವ್ರಷ್ಟೇ. ಇದಕ್ಕೆ ಸರಿ ಹೋಗಲಿಲ್ಲ ಅಂತ ಹೇಳಿದ್ರೆ ಇನ್ನು ಕಂಟಿನ್ಯೂಸ್ ಎಲ್ಲ ಫ್ಲೋ ಎಲ್ಲ ಫಾರಿನ್ನಾಗೆ ಹೊರಟೋತಾರೆ, ಫಾರಿನ್ ಟೂರೇ ಹೋಗ್ತಾರೆ. ಮತ್ತು ಒಪ್ಪಂದ ಆಗಿಲ್ಲ ಅಸೆಂಬ್ಲಿಯಲ್ಲೇ ಹೇಳಿದ್ರು ನನಗೆ. ನನ್ನ ಪ್ರಶ್ನೆಗೆ ವಿಧಾನಸಭಾ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ನಾನು ಕೇಳಿದೆ, ನೀವು ಪರ್ಮನೆಂಟಾ ಅಂತ ಹೇಳಿದೆ. ನಾನೇ ಯಾವ ಅಗ್ರಿಮೆಂಟೂ ಆಗಿಲ್ಲ. ಯಾರು ಹೇಳಿದ್ರು ನಿನಗೆ ಅಂತ ನನ್ನೇ ಕೇಳಿದ್ರು. ಅಗ್ರಿಮೆಂಟ್ ಆಗಿಲ್ಲ, ಯಾವ ಒಪ್ಪಂದನೂ ಆಗಿಲ್ಲ. ನಾನೇ ಈ ಬಡ್ಜೆಟನ್ನು ಮಂಡಿಸ್ತೀನಿ, ಮುಂದಿನ ಬಡ್ಜೆಟ್ಟು ನಾನೇ ಮಂಡಿಸ್ತೀನಿ, 5 ವರ್ಷ ನಾನೇ CM ಅಂದರು. ಈಗ ಡಿ ಕೆ ಶಿವಕುಮಾರ್ ಏನು ಹೇಳ್ತಾ ಇದ್ದಾರೆ? ಒಪ್ಪಂದ ಆಗಿರೋದು ನಿಜ. ಸೂಕ್ತ ಕಾಲದಲ್ಲಿ ಸಿದ್ದರಾಮಯ್ಯನವರು ಅದನ್ನು ಹೇಳ್ತಾರೆ. ಅಂದರೆ ಏನು ಅಂದರೆ ಒತ್ತಡದ ಪಾಲಿಟಿಕ್ಸಾ ಇದು? ಬೆದರಿಕೆ ಪಾಲಿಟಿಕ್ಸಾ? ಥ್ರೆಟನ್ ಪಾಲಿಟಿಕ್ಸಾ? ಹೇಳ್ಬೇಕಿದು. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಬ್ಬ ಕಾಂಗ್ರೆಸ್ ಅಧ್ಯಕ್ಷನಿಗೆ ಈ ಥರದ ಒಂದು ಹೇಳಿಕೆ ಕೊಟ್ಟ ಮೇಲೂ ಕೂಡ ಉತ್ತರ ಕೊಡಬೇಕಲ್ಲ CM ಅವರು. ಒಪ್ಪಂದ ಆಗಿದೆ ಇಲ್ಲ ಅನ್ನೋದು ರಾಜ್ಯದ ಜನತೆ ಆಯ್ಕೆ ಮಾಡಿರೋ ಜನಕ್ಕಾದರೂ ಹೇಳ್ಬೇಕು ನೀವು. ವಿರೋಧ ಪಕ್ಷಕ್ಕೆ ಬೇಡ, ರಾಜ್ಯದ ಜನಕ್ಕಾದರೂ ಹೇಳಿ ಒಪ್ಪಂದ ಆಗಿದೆಯೋ ಇಲ್ಲೋ ಅಂತ. ಕಾಂಗ್ರೆಸ್ ಪಾರ್ಟಿ ಪ್ರೆಸಿಡೆಂಟ್ ಹೇಳ್ತಾರೆ ಉಪಮುಖ್ಯಮಂತ್ರಿ ಒಪ್ಪಂದ ಆಗಿದೆ ಅಂತ. ಒಪ್ಪಂದ ಆಗಿದ್ರೆ ಎಲ್ಲಿವರೆಗೂ ಒಪ್ಪಂದ ಆಗಿದೆ? 6 ತಿಂಗಳಾಗಿದೆಯಾ, ವರ್ಷ ಆಗಿದೆಯಾ, 3 ವರ್ಷ ಆಗಿದೆಯಾ? ಹೇಳಿ. ರಾಜ್ಯದ ಜನತೆಗೆ, ನಿಮ್ಮನ್ನು ಆಯ್ಕೆ ಮಾಡಿದ ಜನತೆಗೆ ಗೊತ್ತಾಗಬೇಕಿದು. ಒಬ್ಬ ಮುಖ್ಯಮಂತ್ರಿ ಇಲ್ಲ ಅಂತಾರೆ, ಉಪಮುಖ್ಯಮಂತ್ರಿ ಇದೆ ಅಂತಾರೆ. ಇನ್ನು ಮಹದೇವಪ್ಪನವರು ಬಾಲನೇ ನಾಯಿ ನಾಡಿಸ್ತಾ ಐತೆ ಅಂತಾರೆ. ಹಂಗಾರೆ ನಾಯಿ ಯಾರು? ನಾಯಿ ಬಾಲ ಯಾರು? ಅಂದರೆ ಬಾಲಗಳು ಯಾರು? ನಾಯಿ ಬಾಲಗಳು ಅಂದರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾಯಿ ಬಾಲಗಳು ಜಾಸ್ತಿ ಇದೆ ಅಂತ ಅರ್ಥ ಮಹದೇವಪ್ಪನವ್ರದ್ದು. ಎಲ್ಲಿಗೆ ಬಂದ್ಬಿಡ್ತು ರಾಜಕಾರಣ? ಪವಿತ್ರವಾದಂಥ ವಿಧಾನಸೌಧ ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರುವಂಥ ಒಳಜಗಳಕ್ಕೆ ಕಾಂಗ್ರೆಸ್ ಪಾರ್ಟಿ MLAಗಳನ್ನು ನಾಯಿ ಬಾಲಕ್ಕೆ, ಬೀದಿ ನಾಯಿ, ಆಮೇಲೆ ನಿಯತ್ತಿನ ನಾಯಿ, ಸದ್ಯಕ್ಕೆ ಪುಣ್ಯಕ್ಕೆ ಹುಚ್ಚು ನಾಯಿ ಅಂತ ಹೇಳಿಲ್ಲ. ಪುಣ್ಯಕ್ಕೆ ಅದು ಅವ್ರದ್ದೇ ಸ್ಟೇಟ್ಮೆಂಟ್, ನಂದಲ್ಲ ಅದು, ಮಹದೇವಪ್ಪನವ್ರದ್ದೇ ಅಷ್ಟೆಲ್ಲ ಸ್ಟೇಟ್ಮೆಂಟು. ಹುಚ್ಚು ನಾಯಿ ಅಂತ ಹೇಳಿಲ್ಲ. ಆ ಪರಿಸ್ಥಿತಿಗೆ ಇವತ್ತು ನಗೆಪಾಟ್ಲು ಮಾಡಾಕ್ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಇಡೀ ಮುಖ್ಯಮಂತ್ರಿ ಚೇರನ್ನು ಒಂದು ನಗಪಾಟಿಲ್ಗೆ ಇರುವಂಥ ಚೇರ್ ಅದು ಇವತ್ತು. ಆ ಚೇರ್ಗೆ ಒಂದು ವ್ಯಾಲ್ಯೂ ಇತ್ತು, ಘನತೆ ಇತ್ತು, ಗೌರವ ಇತ್ತು. ಅದೆಲ್ಲ ಈ ನಾಯಿ ವಿಚಾರ ಬಂದ ಮೇಲೆ ಮಣ್ಣು ಪಾಲಾಗೋಯ್ತು ಇವತ್ತು. ಇಷ್ಟಾದರೂ ಕಾಂಗ್ರೆಸ್ ಹೈಕಮಾಂಡು ರಾಹುಲ್ ಗಾಂಧಿಯವ್ರಿಗೂ, ಗೌರವಾನ್ವಿತ ರಾಹುಲ್ ಗಾಂಧಿಯವ್ರಿಗೆ, ಅವ್ರಿಗೆ ಪಾಪ ನಾಯಿನ ಕಂಡ್ರೆ ಭಾಳ ಪ್ರೀತಿ. ಅವರು ರೆಗ್ಯುಲರಾಗಿ ಯಾವಾಗ ನಾಯಿನೇ ಇಟ್ಕೊಂಡಿರ್ತಾರೆ. ಅವರು ಬಿಸ್ಕೆಟ್ ಹಾಕ್ತಾನೆ ಇರ್ತಾರೆ. ಅವರು ಇಂಪೋರ್ಟೆಡ್ ಬಿಸ್ಕೆಟ್ಗಳನ್ನ ಹಾಕ್ತಾನೆ ಇರ್ತಾರೆ. ಯಾವ ಸ್ಥಿತಿಗೆ ತಂದ್ಬಿಟ್ರಿ ನಮ್ಮ ಕರ್ನಾಟಕವನ್ನು? ನಿಮ್ಮ ಜಗಳದಿಂದ, ನಿಮ್ಮ ಅಗ್ರಿಮೆಂಟಿಂದ, ನಿಮ್ಮ ಒಳಜಗಳದಿಂದ ರಾಜ್ಯದ ಆಡಳಿತ ಕುಸಿದೋಗಿದೆ. ಎಲ್ಲ ರಂಗದಲ್ಲೂ ಕುಸಿದೋಗಿದೆ.
ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಬಡ್ಜೆಟನ್ನು ಮಂಡನೆ ಮಾಡ್ತೀರಾ? ಈಗಾಗಲೇ ದಿವಾಳಿಯ ಅಂಚಿನಲ್ಲಿರುವಂಥ ರಾಜ್ಯ ಸರ್ಕಾರ, ನಮ್ಮ ಆರ್ಥಿಕ ಮಿತಿ ಏನಿದೆ ಅದು ಬಾರ್ಡರ್ ಲೈನ್ಗೆ ಬಂದ್ಬಿಟ್ಟಿದ್ರಿ, ಎಂಡಲ್ಲಿದ್ದೀರಿ, ನಾವು ಬಾರ್ಡರ್ ಲೈನಲ್ಲಿದ್ದೀರಿ. ಹೈಯೆಸ್ಟ್ ಸಾಲ ಮಾಡಿರೋ ಮುಖ್ಯಮಂತ್ರಿ ಈ ಕರ್ನಾಟಕದಲ್ಲಿ ಯಾರಾದರೂ ಇದ್ದರೆ ದಟ್ ಈಸ್ ಓನ್ಲಿ ಸಿದ್ದರಾಮಯ್ಯ. ಅದನ್ನೆಲ್ಲ ನಾನು ವಿಧಾನಸಭೆಯಲ್ಲಿ ಹೇಳ್ತೀನಿ ಅದನ್ನು. ಆದರೆ ಇವತ್ತು ಈ ಸರ್ಕಾರ ದಿವಾಳಿ ಆಗಿರೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಇಲ್ಲ. ಮತ್ತು ವಿಧಾನಸೌಧದ ಆ ಒಂದು CM ಕುರ್ಚಿಯನ್ನು ನಗೆಪಾಟಲಿನ ಕುರ್ಚಿಯಾಗಿ ಮಾಡಿದಂಥ ಒಂದು ಕ್ರೆಡಿಟು ಕೂಡ ಕಾಂಗ್ರೆಸ್ ಪಾರ್ಟಿಗೆ, ಸಿದ್ದರಾಮಯ್ಯನವರಿಗೆ ಹೋಗ್ತಿತ್ತು. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಮತ್ತೊಂದು ಆರೋಪ ಮಾಡಿದ್ದಾರೆ. ಸರ್ಕಾರದಿಂದ ಬರೋಬ್ಬರಿ 37,000 ಕೋಟಿ ಬಾಕಿಯನ್ನು ಬಿಡುಗಡೆ ಆಗಬೇಕಾಗಿದೆ. ಮತ್ತೆ ಬಿಜೆಪಿ ಸರ್ಕಾರದಲ್ಲಿ 40% ಅಂತ ಆರೋಪ ಮಾಡಿದ್ದಾರೆ. ಡಬಲ್ ಆಗೋಗ್ಬಿಟ್ಟಿದೆ ಸರ್ಕಾರದಲ್ಲಿ ಅನ್ನುವಂಥ ಆರೋಪ ಮಾಡಿದ್ದಾರೆ. ರೈಟಿಂಗಲ್ಲಿ ಕೊಟ್ಟಿದ್ದಾರೆ ಎಷ್ಟು. ನಿಜನೂ ಕೂಡ ಹೌದಲ್ಲ, ಅವ್ರೇನು ಆರೋಪ ಮಾಡ್ತಾ ಇದ್ದಾರೆ ನಿಜನೂ ಕೂಡ ಹೌದು. ಈಗ ಅಬ್ಕಾರಿ ಇಲಾಖೆಯಲ್ಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಒಂದಲ್ಲ 4 ಪತ್ರಗಳು, ಆಡಿಯೋ, 3 ಆಡಿಯೋ ವಿಡಿಯೋಗಳು ಎಲ್ಲ ಬಂದಿದೆ. ಗುತ್ತಿಗೆದಾರರ ಸಂಘನೇ ಹೇಳಿದ್ದಾರೆ, ನಾವು ತಪ್ಪು ಮಾಡಿದ್ರಿ, BJP ಮೇಲೆ ಸುಳ್ಳು ಆಪಾದನೆಯನ್ನು ಮಾಡಿ ರಿಯಲ್ ಆಗಿ ಲೂಟಿಕೋರರು ಕಾಂಗ್ರೆಸ್ ಅವರು ಅಂತ ಹೇಳಿದ್ದಾರೆ. ಅವತ್ತು ನಮಗೆ ಸಾಕ್ಷಿ ಕೇಳಿದ್ರಲ್ಲ, ಇಲ್ಲ ಇವತ್ತು ನಮಗೆ ಸಾಕ್ಷಿ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರ ಆಪಾದನೆಗೆ, ಗುತ್ತಿಗೆದಾರರ ಸಂಘದ ಆಪಾದನೆಗೆ ಸಾಕ್ಷಿ ಕೊಡಿ. ದಾರೆಗೆ ಹೋಗೋನು ಯಾವನೋ ಮಾತಾಡ್ಬಿಟ್ರೆ ನಾವು ಉತ್ತರ ಕೊಡಬೇಕಾ ಅಂತಾರೆ. ಅವಾಗೂ ಅವನು ದಾರೆಗೆ ಹೋಗೋನೆ ಮಾತಾಡಿದ್ದು. ಅವಾಗ ನಮ್ಮನ್ನು ಕೇಳಿದ್ರಲ್ಲ, ಅಪರಾಧಿ ಅಂತ ಹೇಳಿದ್ರಿ. ಈಗ ನೀವು ತೋಡಿದ ಗುಂಡಿಯಲ್ಲಿ ನೀವೇ ಸಿಕ್ಕಾಕೊಂಡಿದ್ದೀರ ಬೋನಲ್ಲಿ ಇವತ್ತು. ಅದರಿಂದ ಗುತ್ತಿಗೆದಾರರ ಸಂಘ ಏನು ಹೇಳ್ತಾ ಇದೆ ಅದು ಸತ್ಯ. ಕೆಲವು ಸಚಿವರು ತಮಗೆ ಬೇಕಾದವರಿಗೆ ಆಫೀಸಿಗೆ ಕರ್ಸ್ಕೊಂಡು ಟೆಂಡರ್ ಕೊಡ್ತಿದ್ದಾರೆ ಪಕ್ಕ ಅದು. ಮತ್ತೆ ಇಂಥವರೆಲ್ಲ CM ಹೆಂಗೆ ಸೇರಿಸ್ಕೊಂಡಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾರೆ. CM ಅವರು ಜಾರಿಕೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಯಾವ್ದು ಗುತ್ತಿಗೆದಾರರ ಸಂಘಕ್ಕೆ ಹೋದಾಗ ನಾಳೆ ಬಾ ಅಂತ ಹೇಳ್ತಾ ಇದ್ದಾರೆ. ಜಾರಿಕೆ ಉತ್ತರಗಳು. ಮತ್ತು ಮಂತ್ರಿಗಳಂತೂ ಒಂದು 5-6 ಜನ ಮಂತ್ರಿಗಳು ಪ್ಯಾಕೇಜ್ ಮಂತ್ರಿಗಳು. ಸಣ್ಣ ಕಾಂಟ್ರಾಕ್ಟರ್ಗಳು ಏನಿದ್ರು 10 ಲಕ್ಷ 20 ಲಕ್ಷ ಈ ಥರ ಕಾಂಟ್ರಾಕ್ಟರ್ಗಳಿರೋದು ಅವರೆಲ್ಲ ನೇಣಾಕಬೇಕಷ್ಟೇ ಅವರು. ಈಗೆಲ್ಲ ದೊಡ್ಡ ಪ್ಯಾಕೇಜ್ ಮಾಡೋದು, ಆಂಧ್ರದವ್ರು ಕೊಡೋದು. ಇಲ್ಲಿ ಕರ್ನಾಟಕದವರಾದರೆ ಬಾಯಿ ಬಿಟ್ಬಿಡ್ತಾರೆ ಅವರು. ಈ ಸರ್ಕಾರಕ್ಕೆ ಎಷ್ಟು ಕಮಿಷನ್ ಕೊಡ್ತಾ ಇದ್ದೀರಿ, ಮಂತ್ರಿಗೆ ಎಷ್ಟು ಕಮಿಷನ್ನು ಅಂತ ಬಾಯಿ ಬಿಟ್ಬಿಡ್ತಾರೆ ಅಂತ ಎಲ್ಲ ಆಂಧ್ರದ ಪಾಲಾಗ್ತಾ ಇದೆ. ಕಲ್ಯಾಣ ಕರ್ನಾಟಕದ್ದು KKRDB ಎಲ್ಲ ಆಂಧ್ರ ಪಾಲಾಗ್ಬಿಟ್ಟಿದೆ. ಒಬ್ಬರಿಗೂ ಕಾಂಟ್ರಾಕ್ಟ್ ಕರ್ನಾಟಕದವ್ರಿಗೆ ಸಿಕ್ಕಿಲ್ಲ. ಉದ್ಧಾರ ಏನು ಮಾಡಿದ್ದು KKRDB? ಅಲ್ಲಿನ ಸ್ಥಳೀಯ ಹಿಂದುಳಿದ ಪ್ರದೇಶಕ್ಕೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರೋದು. ಒಬ್ಬ ಕಾಂಟ್ರಾಕ್ಟ್ರಿಗೂ ಅಲ್ಲಿ ಇರೋರಿಗೆ ಸಣ್ಣ ಕಾಂಟ್ರಾಕ್ಟರ್ಗಳಿಗೆ ಅವ್ರ ಕೆಲಸ ಇಲ್ಲ, ಎಲ್ಲ ಪ್ಯಾಕೇಜ್ ಮಾಡಿ ಆಂಧ್ರದವ್ರು ಕೊಟ್ಬಿಟ್ಟಿದ್ದೀರಾ. ಇನ್ನು ಉದ್ಧಾರ ಏನು ಬರ್ತದೆ KKRDBದು? ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ತೆಲಂಗಾಣದ ಉದ್ಧಾರ ಆತಾಯಿದೆ ಅಷ್ಟೇ. ತೆಲಂಗಾಣದ ಉದ್ಧಾರ ಆತಾಯಿದೆ ಅಷ್ಟೇ. ಅಲ್ಲಿರೋ ಕಾಂಟ್ರಾಕ್ಟ್ರುಗಳು, ಹೈದರಾಬಾದ್ ಕಾಂಟ್ರಾಕ್ಟ್ರುಗಳೆಲ್ಲ ಇಲ್ಲಿ ಲೂಟಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಮ್ಯಾಚ್ ಫಿಕ್ಸಿಂಗ್ ಇದು. ತೆಲಂಗಾಣ ಕರ್ನಾಟಕದ ಬಗ್ಗೆ ಮ್ಯಾಚ್ ಫಿಕ್ಸಿಂಗ್. ಹೆಂಗೋ DKನೂ ಅವರು ಫ್ರೆಂಡ್ ಅಲ್ಲ ಇಬ್ಬರು, ಅದು ಮ್ಯಾಚ್ ಫಿಕ್ಸಿಂಗ್. ಹೊಸ ಮಾಫಿಯಾ ಹುಟ್ಟಾಕಿದೆ DK ಶಿವಕುಮಾರ್. 7 ತಿಂಗಳಿಂದ ಅವರಿಗೆ ದುಡ್ಡು ಕೊಟ್ಟಿಲ್ಲ. ಯಾಕೆ ಗುತ್ತಿಗೆದಾರರಿಗೆ? ನಿಮ್ಮ ಕಾಲದಲ್ಲಿ ಸ್ಪೆಷಲ್ ಯೂನಿವರ್ಸಿಟಿ ಸ್ಟಾಪ್ ಮಾಡಿದ್ರು, ಇವರು ಸ್ಪೆಷಲ್ ಯೂನಿವರ್ಸಿಟಿ ಕೊಡ್ತಾ ಇದ್ದಾರೆ. 7% ಕೊಡಬೇಕು. ನೀವು ಕೆಲಸದ ಟೆಂಡರ್ ತಗೋಬೇಕಾದ್ರೆ ಸರ್ಕಾರಕ್ಕೆ 7, ಬಿಲ್ ಕೊಡಬೇಕಾದ್ರೆ 7, ಸ್ಪೆಷಲ್ ಆಗಿ ದುಡ್ಡು ರಿಲೀಸ್ ಮಾಡಬೇಕಾದ್ರೆ 7, 7 3 21. ಇನ್ನು ಇಂಜಿನಿಯರ್ಗಳು ಅವ್ರು 71. ಮುಗೀತಲ್ಲಿಗೆ, ಇನ್ನೇನು ಉಳಿಯಲ್ಲ. 2-0 100ರಲ್ಲಿ 2-0 ತೆಗೆದಾಕಿದ್ರೆ ₹1 ಉಳಿಯೋದು ಇವ್ರಿಗೆ. ಆ ಪರಿಸ್ಥಿತಿ. ಅದಕ್ಕೆ ಸ್ಟ್ರೈಕು. ಟೆಂಡರ್ ತಗೊಳಕ್ಕೆ 7, ಬಿಲ್ ಕೊಡಕ್ಕೆ 7, ಮಧ್ಯಾಹ್ನ ಬೇಕಾದರೆ ಸ್ಪೆಷಲ್ ಅದೇನೋ
LOC ಕೊಡಬೇಕಾದ್ರೆ ಮತ್ತೆ 7 7 3 21 ಸರ್ಕಾರಕ್ಕೆ 21% ಕಮಿಷನ್ ಕೊಟ್ಟರೆ ಕಸ ತೆಗೆಯೋದು ಇಂಜಿನಿಯರ್ಗಳದ್ದು ಬಿಟ್ಟು. ಮಾಫಿಯಾ ಹೋಗಿ ಈಗ ಆಂಧ್ರದ ಮಾಫಿಯಾ ಇತ್ತು, ಬೆಂಗಳೂರಿನ ಕಸದ ಇದರಲ್ಲಿ ಆಂಧ್ರ ಮಾಫಿಯಾ ಇದೆ ಅಂತೇಳಿ ಹಲವಾರು ಪತ್ರಿಕೆಗಳಲ್ಲಿ ಎಲ್ಲರೂ ಟೀಕೆ ಎಲ್ಲ ಮಾಡಿದ್ದಾರೆ. ಈಗ ಸರ್ಕಾರನೇ ಒಂದು ಮಾಫಿಯಾ ಹೊಟ್ಟಿದೆ. ಇವರೇ ಟೆಂಡರ್ ಯಾರಿಗೆ ಹೋಗ್ಬೇಕು, ಟೆಂಡರ್ ಯಾರು ಸಿಗಬೇಕು, ಬಿಲ್ ಯಾರು ಕೊಡಬೇಕು, ಕಮಿಷನ್ ಹೆಂಗೆ ತಗೊಬೇಕು, ಇದೆಲ್ಲ ಇವರೇ ದೊಡ್ಡ ಮಾಫಿಯಾ. ಇವತ್ತು ಕಸದ ಮಾಫಿಯಾ ಅಲ್ಲ ಇವತ್ತಿರೋದು, ಇದು ಕಾಂಗ್ರೆಸ್ ಸರ್ಕಾರದ ಮಾಫಿಯಾ ಇವತ್ತು ಕಸದ ಹಿಡಿತವನ್ನು ತಗೊಂಡಿದ್ದಾರೆ. ಸರ್, KKRDB 5,000 ಕೋಟಿ ರೂಪಾಯಿ ನೆರೆ ರಾಜ್ಯಕ್ಕೆ ಹೋಗ್ತಿದ್ದೀರಾ? ಅವರೇ ಗುತ್ತಿಗೆದಾರರ ಸಂಘನೇ ಬಿಡುಗಡೆ ಮಾಡಿರೋ ಪತ್ರದಲ್ಲಿ ಹೇಳಿದ್ದಾರೆ, ಈ ಪೂರ್ತಿ ಕಾಂಟ್ರಾಕ್ಟು ನಮ್ಮವ್ರಿಗೊಬ್ಬರಿಗೂ ಸಿಕ್ಕಿಲ್ಲ, ಎಲ್ಲ ಆಂಧ್ರಾಗ ಹೋಗಿದೆ ಅಂತ. ಇನ್ನು ಆಂಧ್ರದ ಪಾಲೆ ಅಫಿಷಿಯಲ್ ಆಗಿ ಲೆಟರ್ ಬರೆದಿದ್ದಾರೆ ಮುಖ್ಯಮಂತ್ರಿಗೆ, ಗವರ್ನರ್ಗೆ, ಪ್ರಧಾನಮಂತ್ರಿಗೆ, ರಾಷ್ಟ್ರಪತಿಗೆ, ಇಷ್ಟಕ್ಕೂ ಅಫಿಷಿಯಲ್ ಲೆಟರ್ ಬರೆದಿದ್ದಾರೆ ವಿತ್ ಸೈನ್, ವಿತ್ ಡಿಸಿಗ್ನೇಷನ್. ನೀವು ಹಂಗೆ ಮಾಡಿಲ್ಲ ಅಂದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ, ಅವ್ರ ಮೇಲೆ ಒಂದು ಡೆಫರ್ಮೇಷನ್ ಕೇಸ್ ಹಾಕಿ. ಈ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಹೇಳ್ತಾ ಇರೋದು ಸುಳ್ಳು. ನಾವು ಸತ್ಯ ಹರಿಶ್ಚಂದ್ರನ ಮಕ್ಕಳು, ನಾವು ಅವರ ವಂಶದಲ್ಲಿ ಬಂದವರು, ನಾವು ಒಂದು ನ್ಯಾಯ ಪೈಸೆ ನಾವು ಮುಟ್ಟಿಲ್ಲ ಅಂತೇಳಿ ಹಾಕಿ ಕೋರ್ಟಲ್ಲಿ ಹಾಕಿ. ಅಧಿಕಾರ ಉಳಿಸ್ಕೊಳಕ್ಕೋಸ್ಕರ ಮಂತ್ರಿಗಳು ಲೂಟಿ ಮಾಡಿ ಎಲ್ಲ ರಾಹುಲ್ ಗಾಂಧಿ ಅವರ ಚುನಾವಣಾ ವೆಚ್ಚಕ್ಕೆ ಕಳಿಸ್ತಾ ಇದ್ದಾರೆ ಅಷ್ಟೇ. ಮಾಧ್ಯಮದ ಮೇಲೆ ರೆಸ್ಟ್ರಿಕ್ಷನ್ಸ್ ಹಾಕಿದೆ ಸರ್ ಸರ್ಕಾರ. ಕೇವಲ ಒಂದು ಕಡೆ ಮಾತ್ರ ಹೊರತುಪಡಿಸಿ ಎಲ್ಲೂ ಕೂಡ ಬೈಟ್ ತಗೊಳಂಗಿಲ್ಲ, ಎಲ್ಲೂ ಕೂಡ ನಿಲ್ಲಂಗಿಲ್ಲ ಅನ್ನೋದು. ಸಿಬ್ಬಂದಿ ಆಡಳಿತ ಇಲಾಖೆ ಪತ್ರ ಬರೆದಿದೆ. ಯಾವಾಗ ನೀವು ಮಂತ್ರಿಗಳ ಕಚೇರಿಯಲ್ಲಿ, ಅದು ನೀವು ಮಾಧ್ಯಮದವ್ರದ್ದು ಒಂದು ಸಣ್ಣ ತಪ್ಪಿದೆ, ಮಾಧ್ಯಮದವರು ಒಂದು ಸಣ್ಣ ತಪ್ಪು. ನೀವು ಅಲ್ಲಿ ಲಕ್ಕೊಂಡಿಯಲ್ಲೋ, ಯಾವುದೋ ಲಕ್ಕೊಂಡಿತನಪ್ಪ, ಅಲ್ಲಿ ಚಿನ್ನ ಹುಡುಕ್ರಿ, ಎಲ್ಲೊಂದು ಸ್ವಲ್ಪ ಕ್ಯಾಮ್ರಾ ಹಾಕಿ ಎಲ್ಲೆಲ್ಲಿ ಸಿಕ್ಕಿದೆಯೋ ಹುಡುಕಿ ಅಂತ ಅನ್ಕೊಂಡಿದ್ದು. ನೀವು ಅಲ್ಲಿ ಕ್ಯಾಮ್ರಾ ಹಾಕೋದು ಬಿಟ್ಟು ಮಂತ್ರಿಗಳ ಕಚೇರಿ ಕ್ಯಾಮ್ರಾ ಹಾಕಿ ಚಿನ್ನ ಹುಡುಕ್ಬಿಟ್ರಲ್ಲ, ದುಡ್ಡು ಹುಡುಕ್ಬಿಟ್ರಿ, ಅದಕ್ಕೆ ನಿಮ್ಗೆ ನಿರ್ಬಂಧ ಹಾಕಿದ್ದಾರೆ. ಅಂದರೆ ಮಾಧ್ಯಮ ಒಂಥರ ವಾಚ್, ನಾನಿಲ್ಲ, ನಾನು ಅಲ್ಲಿ ಕಟ್ಟಿದ್ದೀನಿ, ವಾಚ್ ಮಾಡೋದು, ಸರ್ಕಾರನ ವಾಚ್ ಮಾಡಿ ಏನೇನು ತಪ್ಪು ಮಾಡುತ್ತೋ ಅಂತ ಹೇಳೋದಕ್ಕೆ ಮಾಧ್ಯಮ ಇರೋವಂಥದ್ದು. ಅದಕ್ಕೆ ಈಗ ಕತ್ತರಿ. ನನಗನ್ಸ್ತೈತೆ ಮೋಸ್ಟ್ಲಿ ಮಾದೇವಪ್ಪನವ್ರು ಹೇಳಿದಾರಲ್ಲ, ಇಲ್ಲೆಲ್ಲ ನಾಯಿಗಳು ಜಾಸ್ತಿ ಸೇರ್ಕೊಂಬಿಟ್ಟಿದ್ದಾರೆ. ಮಾದೇವಪ್ಪನವ್ರು ಹೇಳಿರೋದು, ನಾನಲ್ಲ. ಇಲ್ಲೆಲ್ಲ ವಿಧಾನಸೌಧ ಪೂರ್ತಿ ಸೇರ್ಕೊಂಬಿಟ್ಟಿದ್ದಾರೆ ಬೀದಿ ನಾಯಿಗಳು ಮತ್ತು ನಿಯತ್ತಿನ ನಾಯಿಗಳು. ಅದಕ್ಕೆ ಮಾಧ್ಯಮದವ್ರು ಬಂದರೆ ಏನನ್ನ ಕಚ್ಕಿಚ್ಬಿಟ್ಟಾರು ಅಂತೇಳಿ ನಿಮ್ಮ ಸೇಫ್ಟಿಗೋಸ್ಕರ ಮಾಡಿರ್ಬೇಕನ್ನು. ಭದ್ರತೆಯ ಕಾರಣವನ್ನ ಇಟ್ಟಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಇದರಿಂದ ಸರ್ಕಾರ ಕಳ್ತನ ಮಾಡ್ತಾ ಇದೆ, ಲೂಟಿ ಹೊಡಿತಾ ಇದೆ ಅನ್ನೋದಕ್ಕೆ ಮುಚ್ಕೊಳಕ್ಕೋಸ್ಕರ ಈ ಥರ ಮಾಧ್ಯಮವನ್ನು ರಿಸ್ಟ್ರಿಕ್ಟ್ ಮಾಡಿದ್ದೀರ ಅಂತ ಜನ ಈಗಾಗಲೇ ಮಾತಾಡ್ತಾ ಇದ್ದಾರೆ. ಆಗಲೇ ಬೆಳಗ್ಗೆಯಿಂದ ಇವರು ಆದೇಶ ಬಂದಾಗಿಂದನೂ ಕೂಡ ಜನ ಮಾತಾಡ್ತಾ ಇದ್ದಾರೆ. ಲೂಟಿ ಮಾಡ್ತಾ ಇದ್ದಾರೆ, ಅದನ್ನು ತಡೆಯಕ್ಕೆ ಹೋಗಿದ್ದಕ್ಕೋಸ್ಕರ ಮಾಧ್ಯಮದ ಮೇಲೆ ಈ ಥರ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಹೇಳ್ತಾ ಇದ್ದೀನಿ, ಇದನ್ನು ಕೂಡಲೇ ವಾಪಸ್ ಪಡಿಬೇಕು. DPR ಅವರು ಇದನ್ನು ಕೂಡಲೇ ವಾಪಸ್ ಪಡಿಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಇಲ್ಲ, ನಾನು ಅದನ್ನು ಆದೇಶ ವಾಪಸ್ ತಗೊಬೇಕು ಅಂತ ಹೇಳ್ತೀನಿ, ಮತ್ತು ಚೀಫ್ ಸೆಕ್ರೆಟರಿಗೂ ಮಾತಾಡ್ತೀನಿ. ಡೀಟೇಲ್ ನನಗೆ ಅದ್ರ ಬಗ್ಗೆ ವರದಿ ಕೊಡೋಕ್ಕೆ ನಾನು ಚೀಫ್ ಸೆಕ್ರೆಟರಿ ಅವರಿಗೆ ಪತ್ರನೂ ಬರ್ತೀನಿ, ಫೋನಲ್ಲೂ ಮಾತಾಡ್ತೀನಿ.
ವಾಪಸ್ ತೆಗೀರಿ ಅನ್ನೋ ಆಗ್ರಹವನ್ನು ನಾನು ಮಾಡ್ತೀನಿ. ಈಗ ರಾಜ್ಯದ 6,500 ಅಂಗನವಾಡಿಯಲ್ಲಿ ಟಿವಿ ಪರ್ಚೇಸ್ ಮಾಡಿಲ್ಲ, ಟಿವಿ ಪರ್ಚೇಸ್ ಮಾಡಿ ಬಿಲ್ ಕೊಟ್ಟಿದ್ದಾರೆ. ಬ್ಯಾನರ್ ವಿಚಾರದಲ್ಲಿ ಒಂದು ಬ್ಯಾನರ್ 1,000 ಹಾಕಿದ್ದಾರೆ ಬಿಲ್ಲು. ಸಾಕು, ಇವತ್ತು ಜಾಸ್ತಿ ಆಯ್ತಲ್ಲ. ಅವರೊಂದು ಮಾತಾಡಿದ್ದಾರೆ ಸರ್, ಮೈತ್ರಿ ವಿಚಾರ ಬಗ್ಗೆ ಬಿಜೆಪಿಯಲ್ಲಿ ಕೆಲವರು ಮಾತಾಡ್ತಾ ಇದ್ದಾರೆ. ಎಲ್ಲ ಕ್ಷೇತ್ರವಾರು ಓಟನ್ನು ಎಷ್ಟು ತಗೊಂಡಿದ್ದೀವಿ ನಾವು ಅದನ್ನು ಕೂಡ ಮುಂದೆ ಇಟ್ಟು ನಾನು ಮಾತಾಡಬಲ್ಲೆ ಅಂತ ಹೇಳಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಬಿಜೆಪಿಯಲ್ಲಿ ಮೈತ್ರಿ ವಿಚಾರವಾಗಿ ಕೆಲವರು ಮಾತಾಡ್ತಾ ಇದ್ದಾರೆ. ನಾನು ನೆನ್ನೆನೂ ಕುಮಾರಸ್ವಾಮಿ ಅವರ ಜೊತೆ ಮಾತಾಡಿದ್ದೀನಿ. ಆದಷ್ಟು ಶೀಘ್ರವಾಗಿ ಅವ್ರ ಜೊತೆ ಮೀಟಿಂಗ್ ಮಾಡಿ ಸಣ್ಣ ಪುಟ್ಟ ಏನಾದರೂ ಸಮಸ್ಯೆಗಳಿದ್ದರೆ ಬಗೆಹರಿಸ್ಕೊಂತೀವಿ. ಮತ್ತು ಕೇಂದ್ರದ ನಾಯಕರು ಕೂಡ ಈಗ ನಿಯೋಜನೆ ಆಗಿರೋದ್ರಿಂದ ಅವರು ಕೂಡ ಅಲ್ಲೇ ಡೆಲ್ಲಿಯಲ್ಲೇ ಅವ್ರ ಜೊತೆ ಎಲ್ಲ ಮಾತಾಡ್ತಾರೆ. ಆ ಥರದ ಮೇಜರ್ ಪ್ರಾಬ್ಲಮ್ಸ್ ಏನೂ ಕಾಣಲ್ಲ ನಮಗೆ. ಸುಸಲಿತವಾಗಿ JDS ಜೊತೆ ಯಾವುದೇ ಸಮಸ್ಯೆ ಇಲ್ಲದೆ ಹೊಂದಾಣಿಕೆ ಆಗುತ್ತೆ. ಮತ್ತು ಅದನ್ನು ತೀರ್ಮಾನ ಮಾಡುವಂಥದ್ದು ನಾವಲ್ಲ, ಅದನ್ನು ತೀರ್ಮಾನ ಮಾಡುವಂಥವ್ರು ನಮ್ಮ ರಾಷ್ಟ್ರೀಯ ನಾಯಕರು. ಅವ್ರು ಏನು ತೀರ್ಮಾನ ಮಾಡ್ತಾರೋ ಹೊಂದಾಣಿಕೆ ಬಗ್ಗೆ, ಆಗಬೇಕು ಆಗಬಾರ್ದು ಅನ್ನೋದ್ರ ಬಗ್ಗೆ ಏನು ತೀರ್ಮಾನ ಮಾಡ್ತಾರೋ ದಟ್ ಈಸ್ ದ ಫೈನಲ್. ಆ ಸಭೆಯಲ್ಲಿ ದೇವೇಗೌಡರು ಇರ್ತಾರೆ, ಕುಮಾರಸ್ವಾಮಿ ಇರ್ತಾರೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇರ್ತಾರೆ, ನಮ್ಮ ಸಂತೋಷ್ ಜಿ ಅವರು ಎಲ್ಲರೂ ಇದ್ದೇ ಇರ್ತಾರೆ. ಅಲ್ಲಿ ತೀರ್ಮಾನ ಆಗ್ತದೆ, ಅದನ್ನು ನಾವು ಪಾಲನೆಯನ್ನು ಮಾಡ್ತೀವಿ. ಮಾತುಕತೆ ನಡೀತಾ ಇದೆ. ನಮ್ಮ ಇನ್ಚಾರ್ಜ್ ಮೊನ್ನೆನೂ ಕೂಡ ಸುಮಾರು 2.5 ಗಂಟೆಗಳ ಕಾಲ ಅವ್ರ ಜೊತೆ ಮಾತಾಡಿದ್ದೀನಿ. ಅವರು ನಮ್ಮ ರಾಷ್ಟ್ರೀಯ ನಾಯಕರ ಜೊತೆ ಮಾತಾಡಿ ಆದಷ್ಟು ಶೀಘ್ರವಾಗಿ ಅದರ ಬಗ್ಗೆ ಒಂದು ಸ್ಪಷ್ಟ ನಿಲುವನ್ನು ಘೋಷಣೆ ಮಾಡ್ತಾರೆ. ಸದ್ಯಕ್ಕೆ ಆ ಥರದ್ದು ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಹೊಂದಾಣಿಕೆ ಬಗ್ಗೆ ತೀರ್ಮಾನ ಕೇಂದ್ರದ ನಾಯಕರು ತೆಗೆದುಕೊಳ್ತಾರೆ. ಅವರೇನು ತೆಗೆದುಕೊಳ್ತಾರೋ ಅದಕ್ಕೆ ಬದ್ಧ. ಅದಕ್ಕೆ ಡೆಲ್ಲಿಯಿಂದ ಬಂದಿದ್ದಾರಲ್ಲ, ಈಗ ರಾಮ್ ಮಾಧವ್ ಅವರು ಬಂದಿದ್ದಾರೆ. ಅವರು ಕೋಆರ್ಡಿನೇಷನ್ ಒಂದು ಮೀಟಿಂಗ್ ಕರೀತಾರೆ, ಅದರಲ್ಲಿ ನಾವು ಕೂಡ ಇರ್ತೀರಿ, ಮಾತಾಡ್ತೀರಿ. ಓಕೆ, ಧನ್ಯವಾದಗಳು.